ಫ್ರೆಂಡ್ಸ್, ಅರ್ಚನಾ ಗ್ಲಾಮರ್ ಗೈಡ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತು ಒಂದು ಸ್ಕಿನ್ ಕೇರ್ ಟಿಪ್ಸ್ ಜೊತೆ ಬಂದಿದ್ದೇನೆ. ನಮ್ಮ ಸ್ಕಿನ್ ಗ್ಲೋ ಆಗಿರಬೇಕು, ಹಾಗೆಯೇ ಕಾಂತಿಯುತವಾಗಿ ಹೊಳಿತಾ ಇರಬೇಕು, ಮತ್ತು ನಮ್ಮ ಏಜಿಂಗ್ ಎಲ್ಲ ಗೊತ್ತಾಗಬಾರ್ದು, ನಮ್ಮದು ಎಷ್ಟು ಏಜ್ ಆಯಿತು ಅಂತ ಹೇಳಿ ಗೊತ್ತಾಗಬಾರ್ದು, ಸ್ಕಿನ್ ಜೋತು ಬೀಳಬಾರ್ದು ಅಂತಾದರೆ ನಾವು ಏನು ಮಾಡಬೇಕು ಅಂತ ಹೇಳೋದಕ್ಕೆ ಒಂದು ಒಳ್ಳೆ ರೆಮಿಡಿಯನ್ನು ತಗೊಂಡು ಬಂದಿದ್ದೇನೆ ಇವತ್ತು. ಯಾಕೆಂದರೆ ನಮ್ಮದು ಆಫ್ಟರ್ ಒಂದು 30 ವರ್ಷದ ನಂತರ ಅಥವಾ 40ರ ನಂತರ 40ರಿಂದ 50 ವರ್ಷ ಆ ಏಜ್ ಆಗುವಾಗ ನಾವು ಸ್ಕಿನ್ ಕೇರ್ ಮಾಡಲಿಲ್ಲ ಅಂತಾದರೆ ಸ್ಕಿನ್ನಲ್ಲಿ ರಿಂಕಲ್ಸ್ ಆಗ್ಬೋದು, ಮತ್ತು ಡಾರ್ಕ್ ಸರ್ಕಲ್ ಬರ್ತದೆ, ಅಥವಾ ಜೋತು ಬಿದ್ದ ಹಾಗೆ ಇರ್ಬೋದು, ಸ್ಕಿನ್ ಸ್ವಲ್ಪ ಏಜಿಂಗ್ ಕಾಣಿಸುವಂಥದ್ದು, ಈ ಥರದ್ದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಸ್ಕಿನ್ ತನ್ನ ಕ್ವಾಲಿಟಿಯನ್ನು ಕಳ್ಕೊಳ್ತಾ ಹೋಗ್ತದೆ ಏಜ್ ಆಗ್ತಾ ಹೋದ ಹಾಗೆ. ಸ್ಕಿನ್ ಅದು ಚೆನ್ನಾಗಿರಬೇಕು, ಸ್ಕಿನ್ ಗ್ಲೋ ಆಗಿರಬೇಕು, ಹೆಲ್ದಿಯಾಗಿ ಇರಬೇಕು ಅಂತ ಹೇಳಿದರೆ ಅದಕ್ಕೆ ಸ್ವಲ್ಪ ನ್ಯಾಚುರಲ್ ಆಗಿ ನಾವು ಕೇರ್ ಮಾಡಬೇಕು. ಅದೇ ಬರೀ ನಾವು ಮುಖಕ್ಕೆ ಹಚ್ಚಿಕೊಳ್ಳೋದ್ರಿಂದ ಅಥವಾ ಯಾವುದೋ ಕಾಸ್ಮೆಟಿಕ್ ಅಥವಾ ಕ್ರೀಮ್ಗಳನ್ನು ಹಚ್ಚೋದ್ರಿಂದ ನಮ್ಮ ಇದು ಸ್ಕಿನ್ ಯಾವತ್ತೂ ಗ್ಲೋ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇದು ಕೆಮಿಕಲ್ಗಳು, ಎಷ್ಟಾದರೂ ಕೆಮಿಕಲ್. ನಾನು ಜಾಸ್ತಿ ಮೇಕಪ್ ಆಗಲಿ ಜಾಸ್ತಿ ಯಾವುದು ಕೂಡ ಸ್ಕಿನ್ನಿಗೆಲ್ಲ ಹಚ್ಚಿಕೊಳ್ಳೋದಿಲ್ಲ. ಯಾಕೆಂದರೆ ಕೆಮಿಕಲ್ ಯುಕ್ತ ಅಂತ ಒಂದು ಮೇಕಪ್ ಎಲ್ಲ ಮಾಡೋದ್ರಿಂದ, ಈಗ ನಾನೆಲ್ಲೋ ಓದಿದ ಪ್ರಕಾರ ಕೆಮಿಕಲ್ ಯುಕ್ತ ಮೇಕಪ್ಗಳನ್ನೆಲ್ಲ ಬಳಸೋದ್ರಿಂದ ಕ್ಯಾನ್ಸರ್ ಕೂಡ ಬರ್ತದೆ ಅಂತ ಹೇಳಿ ಕೇಳ್ಪಟ್ಟಿದ್ದೇನೆ. ಎಷ್ಟು ಸತ್ಯ ಎಷ್ಟು ಸುಳ್ಳು ಅದು ನನಗೆ ಗೊತ್ತಿಲ್ಲ, ಬಟ್ ನಾನು ಓದಿದ್ದೇನೆ ಒಂದು ಕಡೆ, ಇದರಲ್ಲಿ ಮೊಬೈಲಲ್ಲಿ ಬಂದಿತ್ತು. ಹಾಗಾಗಿ ನಾವು ಇಂಥದನ್ನೆಲ್ಲ ಬಳಸುವಾಗ ತುಂಬ ಜಾಗ್ರತೆ ಮಾಡಬೇಕು. ಹಾಗಾಗಿ ನಾವು ನ್ಯಾಚುರಲ್ ಆಗಿ ಹೇಗೆ ಸ್ಕಿನ್ನನ್ನು ಗ್ಲೋ ಮಾಡೋದು ಅಂತೇಳಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ಮತ್ತೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ಕಿನ್ ಅಥವಾ ಹೇರ್ ಅದು ಗ್ಲೋ ಆಗಿರಬೇಕು ಅಂತ ಹೇಳಿದರೆ ನಾವು ಮಾಡುವಂಥದ್ದು ಹೇರ್ ಕೇರ್ ಅಥವಾ ಸ್ಕಿನ್ ಕೇರ್ ಅದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ನಾವು ಸೇವಿಸುವಂಥ ಆಹಾರ ತುಂಬಾ ಇಂಪಾರ್ಟೆಂಟ್. ಈಗ ನಮ್ಮ ಹೇರ್ ಆರೋಗ್ಯವಾಗಿರಬೇಕು ಅಂತ ಹೇಳಿದರೆ ನಾವು ಏನು ತಿನ್ನಬೇಕು, ನೀರನ್ನು ಸರಿಯಾಗಿ ಕುಡಿಬೇಕು, ಹಾಗೆ ಕರಿಬೇವು ಆ ಥರದನ್ನೆಲ್ಲ ತಿನ್ನಬೇಕು. ಹಾಗೆ ತುಂಬ ಹೆಲ್ದಿಯಾಗಿ ನ್ಯೂಟ್ರಿಷಿಯಸ್ ಇರುವಂಥದ್ದು ನಟ್ಸ್ಗಳನ್ನೆಲ್ಲ ಸೇವಿಸಬೇಕು. ನಟ್ಸ್ ಅಂದರೆ ಈಗ ಸೀಡ್ಸ್ ಎಲ್ಲ ಬರುತ್ತಲ್ವ, ಡ್ರೈ ಫ್ರೂಟ್ಸ್, ಸೀಡ್ಸ್, ಅವುಗಳನ್ನೆಲ್ಲ ತಿಂದರೆ ಕೂದಲು ಕೂಡ ಆರೋಗ್ಯವಾಗಿರ್ತದೆ, ಹಾಗೆ ಸ್ಕಿನ್ ಕೂಡ ಚೆನ್ನಾಗಿರ್ತದೆ. ನಾವು ವಾಲ್ನಟನ್ನು ಯೂಸ್ ಮಾಡ್ಬೋದು, ಒಣ ದ್ರಾಕ್ಷಿ, ಇದು ವಾಟರ್ ಮೆಲನ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಇಂಥ ಸೀಡ್ಸ್ಗಳನ್ನೆಲ್ಲ ನೀರಲ್ಲಿ ನೆನೆಸ್ಬಿಟ್ಟು ತಿನ್ಬೋದು, ಅಥವಾ ಹಾಗೇ ತಿನ್ಬೋದು, ರೋಸ್ಟ್ ಮಾಡಿ ತಿನ್ಬೋದು, ಅಥವಾ ಅವುಗಳನ್ನೆಲ್ಲ ಸ್ವಲ್ಪ ರೋಸ್ಟ್ ಮಾಡಿ ಹುಡಿ ಮಾಡಿ ಎಂಥ ಡ್ರೈ ಫ್ರೂಟ್ ಉಂಡೆ ಅಂತ ಹೇಳ್ತೇವಲ್ಲ ಆ ಥರ ಉಂಡೆ ಮಾಡಿಕೊಂಡು ತಿನ್ಬೋದು. ಖರ್ಜೂರನ್ನು ಸೇರಿಸ್ಕೊಂಡು ಮಾಡಿದರೆ ತುಂಬಾ ಚೆನ್ನಾಗಿರ್ತದೆ. ಅಂಥ ಉಂಡೆ ದಿನಕ್ಕೊಂದು ತಿಂದರೂ ಕೂಡ ಅದು ಹೇರಿಗೂ ಒಳ್ಳೆಯದು, ಸ್ಕಿನ್ನಿಗೂ ಒಳ್ಳೆಯದು. ಆಮೇಲೆ ತರಕಾರಿಗಳು, ಹಣ್ಣುಗಳು ಇವುಗಳನ್ನೆಲ್ಲ ಜಾಸ್ತಿ ತಿನ್ನಬೇಕು. ಮಧ್ಯಾಹ್ನ ಊಟ ಮಾಡುವಾಗ ಅನ್ನಕ್ಕಿಂತ ಜಾಸ್ತಿ ನಮ್ಮಲ್ಲಿ ಪಲ್ಯ, ವೆಜಿಟೇಬಲ್ಸ್ ಇರಬೇಕು ಬಟ್ಲಲ್ಲಿ. ಹಾಗೆ ಪ್ರೋಟೀನ್ ಇರುವಂಥದ್ದು ಪನ್ನೀರ್ ಆಗಿರ್ಬೋದು, ಚನಾ ಕಾಬೂಲ್, ಕಡಲೆ ಕಾಳುಗಳು, ಪ್ರೋಟೀನ್ ಇರುವಂಥ ಸೊಪ್ಪು, ತರಕಾರಿಗಳು, ಅಂಥದನ್ನೆಲ್ಲ ಜಾಸ್ತಿ ತಿಂದರೆ ನಮ್ಮ ಹೇರ್ ಪ್ರಾಬ್ಲಮ್ ಖಂಡಿತ ಬರೋದಿಲ್ಲ, ಹಾಗೆ ಸ್ಕಿನ್ ಪ್ರಾಬ್ಲಮ್ ಕೂಡ ಬರೋದಿಲ್ಲ. ಆದರೂ ಕೂಡ ನಾವು ನ್ಯಾಚುರಲ್ ಆಗಿ ಒಂದು ಮನೆಯಲ್ಲೇ ಇರುವಂತಹ ರೆಮಿಡಿಯನ್ನು ಇವತ್ತು ನಾನು ಹೇಗೆ ಮಾಡೋದು ಅಂತೇಳಿ ತೋರಿಸ್ತೇನೆ. ಬನ್ನಿ ನೋಡುವ ವಿಡಿಯೋ ಹೇಗೆ ಮಾಡೋದು ಅಂತ. ಇಲ್ಲಿ ನೋಡಿ, ಸ್ವಲ್ಪ ಮೊಸರನ್ನು ತಗೊಂಡಿದ್ದೇನೆ, ಹಾಗೆ ಕುಕುಂಬರ್ ಅಥವಾ ಮುಳ್ಳು ಸೌತೆಯನ್ನು ತಗೊಂಡಿದ್ದೇನೆ. ಸಣ್ಣ ತುಂಡು ಮುಳ್ಳು ಸೌತೆಯನ್ನು ಸಣ್ಣಕ್ಕೆ ಕಟ್ ಮಾಡಿದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ 2ರಿಂದ 3 ಚಮಚದಷ್ಟು ಮೊಸರು ಹಾಕಿ ಚೆನ್ನಾಗಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ಇದನ್ನು ಮುಳ್ಳು ಸೌತೆ ತುಂಬಾ ಒಳ್ಳೆಯದು ಸ್ಕಿನ್ನಿಗೆ, ಡಾರ್ಕ್ ಸರ್ಕಲ್ ಎಲ್ಲ ಹೋಗುತ್ತೆ ಇದರಲ್ಲಿ. ನಾವು ಕಣ್ಣಿಗೆ ಇಟ್ಕೊಂಡು ಮಲಗ್ತೇವಲ್ಲ ಮುಳ್ಳು ಸೌತೆಯನ್ನೆಲ್ಲ, ಹಾಗೆ ಇದು ಸ್ಕಿನ್ನಿಗೆ ಕೂಡ ತುಂಬಾ ಒಳ್ಳೆಯದು. ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡಿದ ಮೇಲೆ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ತೇನೆ. ಶಿಫ್ಟ್ ಮಾಡ್ಕೊಂಡು ನಂತರ ಇದಕ್ಕೆ ಒಂದು ಸ್ವಲ್ಪ ಇದನ್ನು ನೀವು ಬೇಕಾದರೆ ಹೀಗೇ ಸ್ಟೋರ್ ಮಾಡ್ಕೊಳ್ಬೋದು, ಫ್ರಿಜ್ಜಲ್ಲಿ ಒಂದು ವಾರಕ್ಕೆ ಸ್ಟೋರ್ ಮಾಡ್ಕೊಳ್ಬೋದು. ಆಮೇಲೆ ಇದಕ್ಕೆ ಏನು ಬೇಕು ಬೇರೆ ಇಂಗ್ರೀಡಿಯೆಂಟ್ಸ್ ಅದನ್ನು ಸೇರಿಸಿ ಮಿಕ್ಸ್ ಮಾಡಿದರೆ ಆಯಿತು. ಇಲ್ಲಿ ನಾನು ಕಸ್ತೂರಿ ಅರಿಶಿನ 1 ಚಮಚದಷ್ಟು, 1 ಚಮಚ ಬೇಡ 1/4 ಚಮಚದಷ್ಟು ಪುಡಿಯನ್ನು ಸೇರಿಸ್ಕೊಂಡಿದ್ದೇನೆ ಇನ್ನೊಂದು ಬೌಲಿಗೆ. ಹಾಗೆ ರಕ್ತಚಂದನ ಅಂತ ಹೇಳಿ ಬರುತ್ತಲ್ಲ ಪೌಡರ್, ನಾನು ಪೌಡರ್ ತಗೊಂಡಿದ್ದೇನೆ. ಚಂದನದ ಕೋಡು ಇದ್ದರೆ ಅದನ್ನು ಕೂಡ ಅರ್ಧ ಹಾಕ್ಬೋದು. ಇದಕ್ಕೆ ಹಾಕ್ಕೊಂಡಿದ್ದೇನೆ ಅರ್ಧ ಚಮಚದಷ್ಟು ಚಂದನದ ಪೌಡರ್. ಮತ್ತು ನಾವೀಗ ಮಿಕ್ಸ್ ಮಾಡ್ಕೊಂಡಿದ್ದೇವಲ್ಲ ಕುಕುಂಬರ್ ಮತ್ತು ಮುಳ್ಳು ಸೌತೆದು ಪೇಸ್ಟ್ 1 ಚಮಚ,
ಬೆಲ್ಲವನ್ನು ಹಾಕಿ ನೋಡಿ ಇಷ್ಟು ಪೇಸ್ಟ್ ಆಯಿತು. ಸ್ವಲ್ಪನೇ ಸಾಕು, ತುಂಬ ಬೇಕು ಅಂತ ಇಲ್ಲ. ಇಷ್ಟನ್ನು ಮಿಕ್ಸ್ ಮಾಡಿ ಈಗ ನಾವು ಮುಖಕ್ಕೆ ಹಚ್ಚಿಕೊಳ್ಳುವ. ಫ್ರೆಂಡ್ಸ್, ಅದು ಹೇಗೆ ಮಾಡೋದು ಅಂತ ಹೇಳಿ ಈಗ ಅದನ್ನು ನಾನು ಮುಖಕ್ಕೆ ಹಚ್ಕೊಂಡು ನಿಮಗೆ ತೋರಿಸ್ತೇನೆ ಯಾವ ರೀತಿ ಹಚ್ಕೊಳ್ಬೇಕು ಅಂತೇಳಿ. ಫ್ರೆಂಡ್ಸ್, ಈಗ ನೋಡಿ ನನ್ನ ಫೇಸ್ ಎಲ್ಲ ಚೆನ್ನಾಗಿ ವಾಶ್ ಮಾಡಿ ಆಗಿದೆ. ನಾವು ವಾಶ್ ಮಾಡಿದ್ರು ಕೂಡ ಒಂದು ಸತಿ ಇದು ಹಾಲು ತಗೊಂಡಿದ್ದೇನೆ. ಹಾಲಲ್ಲಿ ಕ್ಲೆನ್ಸ್ ಮಾಡ್ಕೋಬೇಕು. ಇದನ್ನು ಈ ಥರ, ಹಾಲು ತುಂಬಾ ಒಳ್ಳೆಯದು. ಹಾಲು ಅಲರ್ಜಿ ಇರುವವರು ಹಚ್ಚದೇ ಇರ್ಬೋದು. ಈ ಥರ ಫುಲ್ಲು ಫೇಸನ್ನು ಕ್ಲೀನ್ ಮಾಡ್ಕೋಬೇಕು. ಹಾಲು ಹಚ್ಚಿದ್ರೆ ಅಂತ ಗೊತ್ತಿಲ್ಲ, ತುಂಬ ವೈಟ್ ಆಗುತ್ತೆ ಸ್ಕಿನ್ನು. ಆಮೇಲೆ ಈ ಡಾರ್ಕ್ ಸರ್ಕಲ್ ಎಲ್ಲ ಬಂದಿರ್ತದಲ್ಲ ನಮಗೆ, ಮೊಬೈಲ್ ನೋಡಿ ನಿದ್ರೆ ಮಾಡೋದೇ ಬಂದಿರ್ತದಲ್ಲ, ಈ ಹಾಲಿನ ಕೆನೆಯಿಂದ ಹೀಗೆ ಡೈಲಿ ನೀವು ಮಸಾಜ್ ಮಾಡೋದ್ರಿಂದ ಈ ಡಾರ್ಕ್ ಸರ್ಕಲ್ ಎಲ್ಲ ಹೋಗುತ್ತೆ. ನಮಗೆ ಪೇಷನ್ಸ್ ಬೇಕಷ್ಟೇ ಡೈಲಿ ಮಾಡುವಂಥದ್ದು. ಇದನ್ನು ಇನ್ನೀಗ ನೀರಲ್ಲಿ ವಾಶ್ ಮಾಡಬೇಕು ಅಂತೇನೂ ಇಲ್ಲ, ಹಾಗೆಯೇ ಸ್ವಲ್ಪ ಹೊತ್ತು ಬಿಟ್ಟರೆ ದಾರಿ ಹೋಗುತ್ತೆ. ಇಷ್ಟು ಸಾಕು. ಈಗ ನಾವು ಏನು ಮಾಡಿದ್ದೇವೆ, ಇದು ಪ್ಯಾಕ್ ಇದೆ ಅಲ್ವಾ, ಇದರಲ್ಲಿ ನೀವು ಬೇಕಾದರೆ ಇದಕ್ಕೆ ಹನಿ ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು, ಟೊಮೆಟೊ ರಸ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಇವತ್ತು ರಕ್ತಚಂದನ ಪೌಡರ್ ಮತ್ತು ಅರಸಿನ ಪುಡಿ ಹಾಗೆ ಕೂಕುಂಬರ್ ಮೊಸರು ಇಷ್ಟಿದೆ. ನೀವು ಬೇಕಾದರೆ ಜೇನುತುಪ್ಪ ಬೇಕಾದರೂ ಇದು ಮಾಡ್ಬೋದು. ಇದನ್ನು ಈಗ ಮುಖಕ್ಕೆ ಹಚ್ಕೊಳ್ಳುವ. ಈ ರಕ್ತಚಂದನದಲ್ಲಿ ತುಂಬಾ ಸ್ಕಿನ್ ಗ್ಲೋ ಆಗುವಂಥ ಅಂಶ ಇದೆ, ತುಂಬಾ ಒಳ್ಳೆಯದದು ಸ್ಕಿನ್ನಿಗೆ. ಮಕ್ಕಳಿಗೆ ನೋಡಿ, ಎಳೆ ಮಕ್ಕಳಿಗೆ ಕೂಡ ಹಚ್ತಾರೆ ಅದು ಸ್ಕಿನ್ನಿಗೆ. ಹುಟ್ಟಿದ ಮಕ್ಕಳಿಗೆ ರಕ್ತಚಂದನದ ಒಂದು ಇದರಾಗಿ ಸಿಗ್ತದಲ್ಲ, ಗಂಧದ ಕೋಡಿನಾಗಿ ಸಿಗ್ತದೆ, ಅದನ್ನು ಅರ್ದು ಹಚ್ಚುತ್ತಾರೆ. ಮತ್ತು ನಿಮಗೆ ಈ ಕಸ್ತೂರಿ ಅರಸಿನ ಅಂತ ಹೇಳಿ ನಾನು ಹೇಳಿದೆಲ್ಲ, ಅದು ಮುಖದಲ್ಲಿ ಬಣ್ಣ ಹಿಡಿಯೋದಿಲ್ಲ, ಹಾಗೆ ಅದು ಮುಖಕ್ಕೆ ಹಚ್ಚಲಿಕ್ಕೆ ಅಂತೇಳಿ ಉಪಯೋಗಿಸ್ತಾರೆ ಕಸ್ತೂರಿ ಅರಸಿನವನ್ನು. ಬೇರೆ ಅರಸಿನವನ್ನು ನಾವು ಅಡಿಗೆಗೆ ಉಪಯೋಗಿಸ್ತೇವಲ್ಲ, ಈ ಕಸ್ತೂರಿ ಅರಸಿನವನ್ನು ಮುಖಕ್ಕೆ ಹಚ್ಚಲಿಕ್ಕೆ ಅಂತಲೇ ಸೌಂದರ್ಯಕ್ಕೋಸ್ಕರನೇ ಇರುವಂಥದ್ದು ಅದು ಮುಖಕ್ಕೆ ಅಂತೇಳಿ. ಅದೇನಂದರೆ ಈಗ ಮುಖದಲ್ಲಿ ಹಳದಿ ಆಗೋದಿಲ್ಲ. ನೀವೀಗ ಹಳದಿ ಪೌಡರ್ ಹಾಕಿದರೆ ಹಳದಿ ಆಗ್ತದೆ. ಇದರಲ್ಲಿ ನೀವು ಅದು ನೋಡಿ, ಈಗ ಹಳದಿ ಬರೋದಿಲ್ಲ. ಇದು ಈಗ ಸ್ವಲ್ಪ ಒಣಗಲಿ. ಈ ರಕ್ತಚಂದನದ ಜೊತೆಗೆ ನೀವು ಈ ಮುಳ್ಳು ಸೌತೆಲ್ಲ ಹಾಕದಿದ್ದರೂ ರಕ್ತಚಂದನದ ಜೊತೆಗೆ ಜೇನುತುಪ್ಪ ಮಿಕ್ಸ್ ಮಾಡಿ, ಮೊಸರು ಮಿಕ್ಸ್ ಮಾಡಿ ಹಚ್ಕೊಳ್ಬೋದು, ಅಥವಾ ಸ್ವಲ್ಪ ರೋಸ್ ವಾಟರ್ ಮಿಕ್ಸ್ ಮಾಡಿ ಹಚ್ಕೊಳ್ಬೋದು. ಇದೆಲ್ಲ ತುಂಬಾ ಒಳ್ಳೆಯದು. ರಕ್ತಚಂದನ ಒಂದು ಪೌಡ್ರು 60-70 ರೂಪಾಯಿಗೆ ಸಿಗ್ತದೆ, ದೊಡ್ಡ ರೇಟ್ ಇಲ್ಲ. ಕಸ್ತೂರಿ ಅರಸಿನ ಆಗಿರ್ಬೋದು, ರಕ್ತಚಂದನ, ಕುಕುಂಬರ್ ಎಲ್ಲ ರೇಟ್ ಅಷ್ಟೇನು ಕಾಸ್ಟ್ಲಿ ಅದೇನಲ್ಲ. ಕಾಸ್ಮೆಟಿಕ್ಸಿಗೆಲ್ಲ ಕೊಡುವಾಗೆ 500-600 ಅಷ್ಟೇನಿಲ್ಲ. ನ್ಯಾಚುರಲ್ ಆಗಿ ಮಾಡುವಂಥದ್ದು. ರಕ್ತಚಂದನ ಆಗಿರ್ಬೋದು, ಕಸ್ತೂರಿ ಅರಸಿನ ಇರ್ಬೋದು, ಇದು ನಮ್ಮ ಸೌಂದರ್ಯಕ್ಕೆ ಅಂತಲೇ ಇರುವಂಥದ್ದು. ಹಾಗಾಗಿ ಕಸ್ತೂರಿ ಅರಸಿನ ಮತ್ತು ಇದು ರಕ್ತಚಂದನ ಅಂತ ಹೇಳುವಂಥದ್ದು
ನಮ್ಮ ಮುಖದ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ಉಪಯೋಗಿಸಲಿಕ್ಕೆ ಇರುವಂತಹ ಒಂದು ವಸ್ತುಗಳು. ಹಾಗೆ ಅದರ ಜೊತೆಗೆ ನಾವು ಮನೆಯಲ್ಲಿ ಉಪಯೋಗಿಸುವಂತಹ ನ್ಯಾಚುರಲ್ ವಸ್ತು ಅಂತ ಹೇಳಿದರೆ ಒಂದು ಟೊಮೆಟೊ ರಸ, ಆಮೇಲೆ ಜೇನುತುಪ್ಪ, ಮೊಸರು, ಹಾಲು ಅದಷ್ಟಾದರೆ ನಾವು ಫೇಸಿಗೆಲ್ಲ ಹಚ್ಚಿಕೊಡ್ಬೋದು. ಮತ್ತು ಕಾಫಿ ಫೇಶಿಯಲ್ ನಾನು ಮಾಡಿದ್ದೇನೆ, ಬಟ್ ನನಗೆ ಅಷ್ಟೇನು ಇಷ್ಟ ಆಗಲಿಲ್ಲ. ಕಾಫಿ ಫೇಶಿಯಲ್ ನನಗೇನೂ ರಿಸಲ್ಟ್ ಕೊಟ್ಟಿಲ್ಲ. ಕಾಫಿ ಆಗಿರ್ಬೋದು, ಸಕ್ಕರೆ ಹಾಕಿ ಸ್ಕ್ರಬ್ ಮಾಡಿದಾಗಲಿ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ನಾನು ಮಾಡಿದ್ದೇನೆ, ವೀಡಿಯೋ ಮಾಡಿದ್ದೇನೆ, ಬಟ್ ನನಗೆ ಅದು ಒಂದು ಸತಿ ರಿಸಲ್ಟ್ ಬಂತು, ಮತ್ತೆ ಮಾಡಿದೆ ನಾನು, ನಂಗೆ ಅದು ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ. ಇಷ್ಟು ನಾನು ಇವತ್ತು ಹೇಳಿದೆ ಅಲ್ಲ, ರಕ್ತಚಂದನ ಇರ್ಬೋದು, ಕಸ್ತೂರಿ ಅರಿಶಿನ, ಇದು ಒಂದು ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಮುಖದ ಕಲೆ ಹೋಗಲಿಕ್ಕೆ ಟೊಮೆಟೊ ರಸ ಜೊತೆಗೆ ಬಟಾಟೆಯನ್ನು ಪೇಸ್ಟ್ ಮಾಡಿ ಅದರ ರಸ ತೆಗೆದು ಬಟಾಟೆ ರಸದಲ್ಲಿ ಈ ಬಂಗು ಬಂದ ಕಲೆಗಳು, ಕೆಲವೆಲ್ಲ ಕಲೆಗಳಿರ್ತದಲ್ಲ, 40 ವರ್ಷ ಕಳೆದ ನಂತರ ಒಂದು ಸ್ಕಿನ್ನಲ್ಲಿ ಇಲ್ಲಿ ಒಂದು ಕಪ್ಪು ಬಂದು ಬರ್ತದೆ, ಆ ಕಲೆಗೆ ಕೂಡ ಕ್ರಮೇಣ ಹೋಗ್ತದೆ. ಜೇನುತುಪ್ಪದ ಜೊತೆಗೆ ಬಟಾಟೆ ರಸ ಸೇರಿಸಿ ಹಚ್ಚಿದರೆ, ಆಮೇಲೆ ಮುಲ್ತಾನಿ ಮಿಟ್ಟಿ ಅದನ್ನು ಫೇಸ್ ಪ್ಯಾಕ್ ಅದನ್ನು ಒಂದು ವಾರಕ್ಕೊಮ್ಮೆ ಎಲ್ಲ ಬಳಸ್ತಾ ಇದ್ದರೆ ಬಂಗು ನಿಧಾನಕ್ಕೆ ಮಾಯ ಆಗ್ತದೆ, ಕ್ರಮೇಣ ಕಡಿಮೆ ಆಗ್ತಾ ಹೋಗ್ತದೆ. ಮತ್ತು ಸ್ಕಿನ್ ಇದು ತುಂಬ ಸಿವಿಯರ್ ಆಯಿತು ಅಂತ ಅಂದರೆ ನಾವು ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಹೋಗಿ ಟ್ರೀಟ್ಮೆಂಟ್ ಮಾಡೋದೇ ಒಳ್ಳೆಯದು. ಸಾಮಾನ್ಯವಾಗಿ ನಮ್ಮ ಸ್ಕಿನ್ ನಾವು ಮನೆಯಲ್ಲಿ ಈ ರೀತಿ ಮಾಡ್ಕೊಳ್ಬೋದು. ಈಗ ನೋಡಿ, ಇದು ಒಣಗ್ತಾ ಬಂತು, ತುಂಬ ಒಣಗೋದು ಬೇಡ, ಜಸ್ಟ್ ಒಂದು ಡ್ರೈ ಆದರೆ ಸಾಕು. ಈಗ ಇದನ್ನು ನಾವು ಈ ಥರ ಮಸಾಜ್ ಮಾಡ್ಕೊಳ್ಬೇಕು, ಒಂದು 5 ನಿಮಿಷ ಮಸಾಜ್ ಮಾಡ್ಕೊಳ್ಬೇಕು. ತುಂಬ ಒಣಗಬಾರ್ದು, ಒಣಗಿದರೆ ಅದು ಸ್ಕಿನ್ನೆಲ್ಲ ಒಡೆದಾಗೆ ಆಗ್ತದೆ. ಸ್ವಲ್ಪ ಒಂದು 5 ನಿಮಿಷ ಹಸಿ ಇರುವಾಗಲೇ ನಾವಿನ್ನು ಇದರಲ್ಲೇ ಸ್ಕ್ರಬ್ ಮಾಡ್ಕೊಳ್ಬೇಕು. ಈ ಥರ 5 ನಿಮಿಷ ಸ್ಕ್ರಬ್ಬು ಮಾಡಿಕೊಳ್ಬೇಕು. ನಾನು ಅದನ್ನು ಕಂಟಿನ್ಯೂಸ್ ವೀಡಿಯೋದಲ್ಲಿ ತೋರಿಸೋದಿಲ್ಲ. ಸ್ಕ್ರಬ್ ಮಾಡಿ ವಾಶ್ ಮಾಡಿದ್ಮೇಲೆ ಬರ್ತೇನೆ. ನೋಡಿ ಫ್ರೆಂಡ್ಸ್, ಈಗ ವಾಶ್ ಮಾಡಿ ಬಂದೆ, ಹೇಗಾಯಿತು. ಇನ್ನು ಇದಕ್ಕೆ ಮಾಯಿಶ್ಚರೈಸರ್ ಏನಾದರೂ ಹಚ್ಕೊಳ್ಬೇಕು. ಆ್ಯಕ್ಚುಲಿ ನಾವು ಫೇಶಿಯಲ್ ಆ ಥರ ಎಲ್ಲ ಮಾಡಿದ್ಮೇಲೆ ಮಾಯಿಶ್ಚರೈಸರ್ ಹಚ್ಕೊಳ್ಬೇಕು. ಬಟ್ ನಾನು ಹಚ್ಕೊಳ್ಳೋದಿಲ್ಲ, ಯಾಕೆಂದರೆ ನಾವು ಮೊಸರನ್ನು ಬಳಸಿದ್ದೇವಲ್ಲ, ಮೊಸರಲ್ಲಿ ಆಯಿಲಿ ಇರ್ತದೆ. ನಾನೀಗ ಫೇಸ್ ವಾಶ್ ಕ್ರೀಮ್ ಎಂತ ಹಾಕಿ ಫೇಸ್ ವಾಶ್ ಮಾಡಲಿಲ್ಲ, ಜಸ್ಟ್ ನೀರಿಂದಷ್ಟೇ ವಾಶ್ ಮಾಡ್ಕೊಳ್ಳೋದು. ಹಾಗಾಗಿ ಇನ್ನು ಇದಕ್ಕೆ ಮಾಯಿಶ್ಚರೈಸರ್ ಏನೋ ಈಗ ಅಗತ್ಯ ಇಲ್ಲ, ಯಾಕೆ ಮೊಸರು ಹಾಕೊಂಡ ಕಾರಣ ಅದರಲ್ಲಿ ಆಯಿಲ್ನ ಅಂಶ ಇರ್ತದೆ, ಅದೇ ಸಾಕಾಗ್ತದೆ. ಹಾಗೂ ಬೇಕು ಅಂತಿದ್ರೆ ಏನಾದರೂ ಹಾಕ್ಕೊಳ್ಬೋದು. ಹಾಗೆ ನಿಮಗೆ ಇನ್ನೊಂದು ಟಿಪ್ ಕೊಡ್ತೇನೆ. ಇದು ನೋಡಿ, ಕುಂಕುಮಾದಿ ಫೇಸ್ ಗ್ಲೋಯಿಂಗ್ ಅಂತ ಇದೆ. ಕುಂಕುಮಾದಿ ಆಯಿಲ್, ಇದು ಜಸ್ಟ್ ಆಯಿಲ್. ಈ ಥರ ಮುಖಕ್ಕೆ ಹಚ್ಕೊಂಡ್ರೆ ತುಂಬಾ ಗ್ಲೋ ಬರ್ತದೆ. ಇದನ್ನು 1 ಡ್ರಾಪ್ ಹಚ್ಕೊಳ್ಬೇಕು. ನಾನು ನೈಟ್ ಯಾವಾಗಲೂ ಮಲಗೋಗೋಕ್ಕೆ ಮುಂಚೆ ಇದೊಂದು ಡ್ರಾಪ್ ಹಚ್ಕೊಳ್ತೇನೆ. ಬೇರೆ ಯಾವ ಕಾಸ್ಮೆಟಿಕ್ಸ್ ಏನು ಕ್ರೀಮ್ ಎಲ್ಲ ಹಚ್ಕೊಳ್ಳೋದಿಲ್ಲ. ಇದನ್ನು ಈ ಥರ 1 ಡ್ರಾಪ್ ಹಚ್ಕೊಳ್ಬೇಕು. ನೋಡಿ ಎಷ್ಟು ಇದು ತುಂಬ ಅಂಟೇನೋ ಅನಿಸೋದಿಲ್ಲ. ಇದೊಂದು ಆಯಿಲ್ ತುಂಬಾ ಸ್ಕಿನ್ನಿಗೆ ಗ್ಲೋ ಕೊಡುತ್ತೆ. ಹೀಗಾಗಿ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಈ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೆಯೇ ಬೇರೆ ಬ್ಯೂಟಿ ಟಿಪ್ಸ್ ಜೊತೆ, ಸ್ಕಿನ್ ಕೇರ್ ಜೊತೆ, ಹಾಗೆ ಹೇರ್ ಕೇರ್ ಜೊತೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್.